ಇವತ್ತು ಜಿಲ್ಲೆಯ ಜನಗಳ ಸ್ಥಿತಿ ಬಹಳ ದುಸ್ಥಿತಿಲಿದ್ದೀವಿ. ಒಂದು ಕಡೆ ಮಾವಿನ ತೋಟ ಒಣಗೋಗಿವೆ, ರೇಷ್ಮೆ ಬೆಳೆಗೆ ಬೆಲೆ ಇಲ್ಲ, ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ, ಅಂತರ್ಜಲ ಕುಸಿದೋಗ್ತಾ ಇದೆ, ಬೋರ್ವೆಲ್ಗಳು ಬತ್ತೋಗ್ತಾ ಇವೆ. ಇದಕ್ಕೆಲ್ಲ ಕಾರಣ ಯಾರು ಸ್ವಾಮಿ? ಈ ರಾಜ್ಯದ ಚುಕ್ಕಾಣಿ ಹಿಡಿದು ಮೇಕೆದಾಟು ಯೋಜನೆ ಮಾಡ್ತೀನಿ ಅಂತೇಳಿ ಈ ಹಳೆ ಮೈಸೂರು ಭಾಗದಲ್ಲಿ ಓಟ್ ಹಾಕ್ಬೇಕು ಅಂತೇಳಿ ಅಧಿಕಾರಕ್ಕೋಸ್ಕರ ಪಾದಯಾತ್ರೆ ಮಾಡಿದಂಥ DK ಶಿವಕುಮಾರ್ ಅವರೇ, ತಾವು ಎಲ್ಲಿದ್ದೀರಿ ಬುದ್ಧಿ ನೀವು? ಈ ಜಿಲ್ಲೆಯಿಂದ ಗೆದ್ದು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗದೇನೆ, ಈ ಜಿಲ್ಲೆಯ ಜನಗಳ ಕಷ್ಟ ಕೇಳ್ದೇನೆ, ಈ ಜಿಲ್ಲೆ ಬಿಟ್ಟು ಈ ಜಿಲ್ಲೆಯಲ್ಲಿ ಏನೂ ಸಿಕ್ಕುವುದಿಲ್ಲ, ಈ ಜಿಲ್ಲೆ ಬರಡಾಗಿ ಹೋಗಿದೆ ಅಂತೇಳಿ JCB ಇಟಾಚಿ ತಗೊಂಡು ಬೆಂಗಳೂರು ಬಗಿತಾ ಇದ್ದೀರ ನೀವು? ಬೆಂಗಳೂರು ಬಗಿದ್ದೀರಾ ಅಲ್ರಿ? ನೀವು ಏನಂದ್ರಿ ಚುನಾವಣೆ ಪೂರ್ವದಲ್ಲಿ? ಪೆನ್ನು ಪೇಪರ್ ಕೊಟ್ಟರೆ ರಾಮನಗರ ಜಿಲ್ಲೆನ ಬಂಗಾರ ಮಾಡಿ ಅಂತ ಅಂದ್ರಿ. ಎಲ್ಲೋಯ್ತು ನಿಮ್ಮ ಮಾತನ್ನ? ಆ ಒಂದು ಏನು ಅಂತರಂಗದಿಂದ ಬಂದಂಥ ಮಾತು. ಇವತ್ತು JDS BJP ಒಂದು ಮರದ ಎರಡು ಕೊಂಬೆಗಳಿದ್ದಂಗೆ, ಕಾಂಗ್ರೆಸ್ ಬಗ್ಗೆ ವಿರೋಧವಾಗಿ ಬೆಳೆದಂಥ ಪಕ್ಷಗಳು. ಇವತ್ತು ನಾವು ಯಾಕೆ ಒಂದಾಗಿದ್ದೀವಿ ಅಂತ ಅಂದರೆ, ಇವತ್ತು ಈ ಕಾಂಗ್ರೆಸ್ನ ರಾಕ್ಷಸ ಸಂಸ್ಕೃತಿಯನ್ನು ನಾಶ ಮಾಡಬೇಕಾದ್ರೆ ನಮಗೆ ಹೊಂದಾಣಿಕೆ ಅನಿವಾರ್ಯ ಇತ್ತು. ದೇವೇಗೌಡರು, ನರೇಂದ್ರ ಮೋದಿರವರು ಒಟ್ಟಾಗಿ ತೀರ್ಮಾನ ಮಾಡಿದ್ರು, BJP JDS ಒಂದಾಗಬೇಕು, ಅನಿವಾರ್ಯ. ಇವತ್ತು ಜನಸಾಮಾನ್ಯರ ಬದುಕು ಇವತ್ತು ಮೂರ ಬಟ್ಟೆ ಆಗಿದೆ. ಒಂದು ಕಡ್ಡದ ಕ್ಷಾಮ. ನಮ್ಮ ಜಿಲ್ಲೆಯಲ್ಲಿ ಆನೆ ಹಾವಳಿ, ಯಾರು ಹೇಳೋರು ಕೇಳೋರು ಏನೂ ಇಲ್ಲ. DK ಶಿವಕುಮಾರ್ಗೆ ರಾಮನಗರ ಜಿಲ್ಲೆ ಬೇಕಾಗಿಲ್ಲ,